ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಡಿಗ ಶೆಟ್ಟಿ. ಸೊ ಮತ್ತೆ ನನ್ನ ಲಾಗಿಗೆ ಇವತ್ತಿನ ವಿಶೇಷ ಏನಪ್ಪ ಅಂತ ಅಂದರೆ, ವಿಶೇಷ ಅಂತ ಏನೂ ಇಲ್ಲ. ಸೊ ಆ್ಯಸ್ ಯೂಶಲ್ ಈಗ ನಡೀತಿದೆ ಈಗ ಐಸ್ ರೋಡ್ದು ಟೋಲ್ ಕಟ್ಟಬೇಕಾ ಬೇಡವಾ ಅಂತ ಅಂದ್ಬಿಟ್ಟು. ಸೊ ನಾವು ಒಂದು ಟ್ರಯಲ್ ಆ್ಯಂಡ್ ಎರರ್ ನೋಡೋಣ ಏನಂತಾರೆ ಅಂದ್ಬಿಟ್ಟು. ಜಸ್ಟು ಈಗ ಐಸ್ ರೋಡಲ್ಲಿ ಹತ್ತಿದ್ದೀನಿ, ನೋಡೋಣ ಟೋಲ್ ಕಟ್ಸ್ಕೋತಾರ ಇಲ್ವಾ ಅಂತ ಅಂದ್ಬಿಟ್ಟು. ಮೇ ಬಿ ಇನ್ನೂ ಯಾವುದೇ ಥರ ಆರ್ಡರು ಹೈಕೋರ್ಟಿಂದ ಆರ್ಡರ್ ಆಗಿ ಇನ್ನೂ ಬಂದಿಲ್ಲ, ಅಧಿಸೂಚನೆ ಬಂದಿಲ್ಲದ ಕಾರಣ ಮೇ ಬಿ ಟೋಲ್ ಕಟ್ಸ್ಕೋತಾ ಇದ್ದಾರೆ. ಇನ್ನು ಹೇಳ್ತಾರೆ, ಹೇಳಿಕೆ ತಗೊಂಡು ಹೇಳಿಕೆ ತಕ್ಕಂಗೆ ಮಾಡೋಕ್ಕಾಗುತ್ತಾ? ಏನೇ ಮಾಡಬೇಕು ಅಂದರೆ ಒಂದು ಸ್ಟೇಟ್ಮೆಂಟ್ ಬೇಕಲ್ಲ. ಸ್ಟೇಟ್ಮೆಂಟ್ ಕೊಟ್ಟರೆ ನಾವು ಆರಾಮಾಗಿ ಅವ್ರನ್ನ ಕೇಳ್ಬೋದು. ಯಾರು ಏನು ಕೇಳ್ತಾ ಇಲ್ಲ, ಹಂಗೆ ಹೋಗ್ತಾನೇ ಇದ್ದಾರೆ. ಸರ್ ಟೋಲ್ ಕಟ್ಟಬೇಕಾ? ಅಪ್ರೂವಲ್ ಆಗಿಲ್ಲ, ಯಾವಾಗ ಆಗುತ್ತೆ? ಕಟ್ಟೋದಲ್ಲ ಕಟ್ಟಾಯ್ತಾ? ಸೊ ಅದೇ ಹೇಳ್ತಾ ಇರೋದು, ಇನ್ನು ಕೇಸು ಹೈಕೋರ್ಟಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಯಾವುದೇ ಥರ ನಮ್ಗೆ ನೋಟಿಸ್ ಬಂದಿಲ್ಲ, ಹೇಳೋದಿದೆ ಅಷ್ಟೇ. ನಾವು ಜಾಸ್ತಿ ವಾದ ಮಾಡೋಕ್ಕಾಗಲ್ಲ. ವಾದ ಮಾಡಿದ್ರೆ ಜಗಳಕ್ಕೆ ಬರ್ತಾರೆ. ಏನು ಮಾಡೋದು? ನಮ್ಮಂಥ ಸಾಮಾನ್ಯ ವ್ಯಕ್ತಿಗಳು ಒಂದು ಕ್ವಶನ್ ಮಾಡಬೇಕಷ್ಟೇ. ಕ್ವಶನ್ ಮಾಡಿದ್ಮೇಲೆ ಏನು ಹೇಳ್ತಾರೆ ಅಂತ ನೋಡಿಕೊಂಡು ಮುಂದೆ ಏನಾಗುತ್ತೆ, ಹೈಕೋರ್ಟಿಂದ ಆದೇಶ ಬಂತು ಅಂತಂದರೆ ಮಾಡೇ ಮಾಡ್ತಾರೆ, ಇಲ್ಲ ಅಂತಂದರೆ ಅಷ್ಟೇ ಕಟ್ಟ. ಎನಿವೆ, ಸೊ ಇದೇ ಫೆಬ್ರವರಿಯಿಂದ ಅಂದರೆ ಫೆಬ್ರವರಿಯಿಂದ ಅಂದರೆ 2027 ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಇನ್ನು ಈಗ ಯಾರೆಲ್ಲ ಸ್ಟಾರ್ಟ್ ಮಾಡಿದ್ದೀರ ಆಲ್ರೆಡಿ, ಅವರು ಡೈಲಿ ವೀಡಿಯೋ ಆಗಲಿಲ್ಲ ಅಂದರೆ ಒಂದು 2-3 ದಿವಸಕ್ಕೆ ಒಂದು ಸಲ ವೀಡಿಯೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನೆಕ್ಸ್ಟ್ ಫೆಬ್ರವರಿಯಿಂದ ಅಂದರೆ ವಾಚ್ ಅವರ್ಸು ತುಂಬಾ ಡಬಲ್ ಮಾಡಿದ್ದಾರೆ. ಲೈಕ್ ಈಗ ಜಸ್ಟು 4000 ಅವರ್ಸು ನಾವು ಕಂಪ್ಲೀಟ್ ಮಾಡಿದ್ರೆ ವಾಚ್ ಅವರ್ಸು ಮಾನಿಟೈಸೇಷನ್ ಆಗ್ತಿತ್ತು. ಈಗ ಆ ಥರ ಇಲ್ಲ, ರೂಲ್ಸು ತುಂಬಾ ಚೇಂಜ್ ಮಾಡ್ತಾಯಿದ್ದಾರೆ. ಬೆಟರು ನೀವು ಈಗಲಿಂದನೇ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋದನ್ನ ಶುರು ಮಾಡಬೇಕು. ಈವನ್ ನಾನು ಕೂಡ ಮಾಡ್ತಾಯಿದ್ದೀನಿ. ಸ್ವಲ್ಪ ನಂದು ಇನ್ನೇನು ಕಂಪ್ಲೀಟ್ ಆಗೋ ಮೂಮೆಂಟಲ್ಲಿದೆ, ಅದಕ್ಕೋಸ್ಕರ ನಾನು ವೀಡಿಯೋ ಡೈಲಿ ಮಾಡ್ತಾಯಿದ್ದೀನಿ. ಏನಪ್ಪ ರೂಲ್ಸು, ಹೊಸ ರೂಲ್ಸು ಅಂತ ಅನ್ನೋದಾದರೆ, ಇವಾಗ ನೀವು ನೋಡಿರ್ತೀರ, ಯೂಟ್ಯೂಬ್ ಆಲ್ರೆಡಿ ಯಾರೆಲ್ಲ ಸ್ಟಾರ್ಟ್ ಮಾಡಿದ್ದೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ಎಷ್ಟು ಅವರು ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು, ಎಷ್ಟು ಶಾರ್ಟ್ ವ್ಯೂಸ್ ಕಂಪ್ಲೀಟ್ ಆಗಬೇಕು ಅಂದ್ಬಿಟ್ಟು. ಈಗಿರೋ ಪ್ರೆಸೆಂಟು 4000 ಅವರ್ಸ್ ಕಂಪ್ಲೀಟ್ ಮಾಡಿದ್ರೆ ಸಾಕು. ಆ್ಯಂಡು 10 ಮಿಲಿಯನ್ ಶಾರ್ಟ್ ವಿಡಿಯೋಸ್ ಕಂಪ್ಲೀಟ್ ಮಾಡಿದ್ರೆ ಸಾಕಾಗುತ್ತೆ. ಬಟ್ ಫೆಬ್ರವರಿ 2027ಇಂದ 4000 ವಾಚ್ ಅವರ್ಸ್ ಇರೋದು 8000 ವಾಚ್ ಅವರ್ಸ್ ಆಗುತ್ತೆ. ಆ್ಯಂಡ್ 10 ಮಿಲಿಯನ್ ಇರೋದು 20 ಮಿಲಿಯನ್ ಆಗುತ್ತೆ. ಆ್ಯಂಡ್ ನಾರ್ಮಲಿ ಮಿನಿಮಮ್ ಸಬ್ಸ್ಕ್ರೈಬರು 1000 ಸಬ್ಸ್ಕ್ರೈಬರ್ ಹೊಂದಿರಬೇಕಾಗುತ್ತೆ. ಇದಿಷ್ಟು ನೆಕ್ಸ್ಟು ವರ್ಷದಿಂದ ಅಪ್ಲೈ ಆಗುತ್ತೆ. ಸೊ ನೀವು ಕಮ್ಮಿಂಗ್ 3 ಮಂತ್ಸು 4 ಮಂತ್ಸ್ ಒಳಗಡೆ ನೀವು ಡೈಲಿ ರೆಗ್ಯುಲರ್ ಆಗಿ ನೀವು ಕನ್ಸಿಸ್ಟೆನ್ಸಿಯಿಂದ ವೀಡಿಯೋ ಮಾಡಿದ್ರೆ ಆಗುತ್ತೆ. ಸೊ ವೀಡಿಯೋ ಮಾಡೋಕ್ಕೆ ಇವತ್ತಿನ ದಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾರೆಲ್ಲ ಯೂಟ್ಯೂಬ್ ಆದಿಗೆ ಬರಬೇಕು ಅಂದ್ಕೊಂಡಿರೋರು ಇದನ್ನು ಸ್ವಲ್ಪ ಸೀರಿಯಸ್ಸಾಗಿ ಥಿಂಕ್ ಮಾಡಿಕೊಂಡು ಸೀರಿಯಸ್ಸಾಗಿ ಇದನ್ನು ವರ್ಕ್ ಮಾಡಿ. ಸೊ ಆ್ಯಕ್ಚುಲಿ ನಾವೀಗ ಮೈಸೂರು ರೋಡ್ಗೆ ಹೋಗಬೇಕಾಗಿದೆ. ಸೊ ನೋಡಿ, ಈ ರೋಡ್ನ ಯೂಸ್ ಮಾಡ್ಕೊತಾ ಇದ್ದೀವಿ. ಯಾವುದು ಹೊಸ ರೋಡು, ನಮ್ಮ DK ಶಿವಕುಮಾರ್ ಸರ್ ಅವರು
ಉದ್ಘಾಟನೆ ಮಾಡಿರೋ ರೋಡ್ ಇದು. ಡೈರೆಕ್ಟ್ ನಿಮಗೆ ಚಲಗಟ್ಟೆ ಮೆಟ್ರೋ ಸ್ಟೇಷನ್ಗೆ ಹೋಗುತ್ತೆ. ಮಾಧವರದಿಂದ ತಾವರೆಕೆರೆ ಮೇನ್ ರೋಡ್ಗೆ ನಾವು ನೈಸ್ ರೋಡ್ನ ಯೂಸ್ ಮಾಡಿಕೊಂಡು ನೆಕ್ಸ್ಟು ಈ ರೋಡ್ನ ಯೂಸ್ ಮಾಡಿಕೊಂಡ್ರೆ ನಾವು ಡೈರೆಕ್ಟಾಗಿ ಮೈಸೂರು ರೋಡ್ಗೆ ಹೋಗ್ಬೋದು. ರೋಡ್ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಸುಮ್ಮನೆ ಯಾಕೆ ಅಲ್ಲೂ ಟ್ಯಾಕ್ಸ್ ಕಟ್ಟಿ ಯಾಕೆ ಕಟ್ಟಬೇಕು ಎಕ್ಸ್ಟ್ರಾ ಅಲ್ವಾ? ಸೊ ಹೊಸ್ದಾಗಿ ರೋಡ್ ಮಾಡಿದರೆ ಯುಟಿಲೈಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಸೈನ್ ಬೋರ್ಡು ಸರ್ಕಲ್ಲು ಮಾಡಿದ್ದಾರೆ. ಸೊ ಈ ಸರ್ಕಲ್ ಒಂದು ಅವಾಯ್ಡ್ ಮಾಡಬೇಕಾಗಿತ್ತು ಅಂತ ಅನಿಸ್ತಾ ಇದೆ ನನಗೇನೋ. ನೋಡಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ರೋಡೆಲ್ಲ ಫುಲ್. ಅದರಲ್ಲೂ ನೈಟ್ ಹೊತ್ತು ಏನು ಚಂದ ರೋಡ್ ಹೇಗಿದೆ ರೋಡ್ ಚೆನ್ನಾಗಿದೆ. ನೈಸ್ ರೋಡ್ ಥರನೇ ಇದೆ ಅಲ್ವಾ? ನೈಸ್ ರೋಡ್ ಥರನೇ ಇದೆ. ಸೊ ಈಗ ನಾವು ಹೋಗ್ತಾ ಇರೋದು ಇವರ ಅಮ್ಮನ ಮನೆಗೆ. ನಿಮ್ಮ ಅಮ್ಮವ್ರ ಅಮ್ಮ ಅಲ್ಲ, ನಿಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಮನೆಗಪ್ಪ, ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಅಯ್ಯೋ ಅಯ್ಯೋ, ಏನು ನಿಮ್ಮ ಅಮ್ಮ ಅಂದ್ಬಿಟ್ರೆ ಅನ್ಬಾರ್ದಾ? ಟೈಮ್ ಈಗ ಎಕ್ಸಾಕ್ಟಾಗಿ ನಿಮಗೆ 6:30 ಅನಿಸುತ್ತೆ, 7:06. ಮೇ ಬಿ ಈಗ ನಾವು ಹೋಗೋ ಅಷ್ಟರಲ್ಲಿ ಒಂದು 8:30 ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮಂಡ್ಯ ಸಕ್ಕರೆ ನಾಡು ಮಂಡ್ಯಗೆ ನಾವು ಹೋಗ್ತಾ ಇರೋದು. ಈಗ ಬೆಳಗ್ಗೆನೇ ಹೊರಡಬೇಕಾಗಿತ್ತು. ನೆಕ್ಸ್ಟ್ ವೀಕು ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಮನೆ ಕೆಲಸ ಸ್ವಲ್ಪ ಇತ್ತು, ಕ್ಲೀನಿಂಗು ಸ್ವಲ್ಪ, ಅದೆಲ್ಲ ಮುಗಿಸ್ಕೊಂಡು ಇಷ್ಟೊತ್ತಲ್ಲಿ ಹೊರಡ್ತಾ ಇದ್ದೀವಿ. ಸೊ ಯೂಶ್ವಲಾಗಿ ಚಂದುಗೆ ತಲೆನೋವು ಬರ್ತಾ ಇರುತ್ತೆ. ತಲೆನೋವು ಬಂದಾಗ ಅವಳು ಪ್ರೇಯರ್ ಮಾಡ್ತಾಳೆ. ಪ್ರೇಯರ್ ಮಾಡಿದ ತಕ್ಷಣ ಲೈಟಾಗಿ ತಲೆನೋವು ಕಮ್ಮಿ ಆಗುತ್ತಂತೆ. ನೋಡಿ ಮಾಡ್ತಾ ಇದ್ದಾಳೆ. ಕಮ್ಮಿ ಆಯ್ತಾ? ಸೊ ಇನ್ನೇನು ಮೈಸೂರು ರೋಡು ಬಂದು ಹಾರ್ಡ್ಲಿ 10 ಮಿನಿಟ್ಸು ಮಾಗಡಿ ರೋಡ್ ಟು ಮೈಸೂರು ರೋಡ್ಗೆ. ತಲೆನೋವು ಹೋಯ್ತಾ ಚಂದು? ಲೈಟಾಗಿ ಕಮ್ಮಿ ಆಗ್ತದೆ. ಯಾವ ದೇವ್ರನ್ನ ನೀನು ಪ್ರೇಯರ್ ಮಾಡೋದು? ನಮ್ಮ ಮನೆ ದೇವರು. ಹೌದಾ? ಇಷ್ಟೊಂದಿದೆ. ಟ್ಯಾಬ್ಲೆಟ್ ತೊಗೊಂಡ್ರು ಕಮ್ಮಿ ಆಗಲಿಲ್ಲ? ಆಗಿರಲಿಲ್ಲ. ಈಗ ಕಮ್ಮಿ ಆಗೋಯ್ತಾ? ಲೈಟಾಗಿ ಕಂಪ್ಲೀಟಾಗಿ ಆಗಿಲ್ಲ. ಮ್ಯಾಜಿಕ್ ಮಿರಾಕಲ್ ಅಲ್ವಾ ಅದು? ನನ್ನ ತಲೆನೋವು ಅಂತಲ್ಲ, ಏನಾದರೂ ಕೆಲಸ ಆಗಬೇಕು ಅಂತ ಕೇಳ್ಕೊಂಡಾಗಲ್ಲ. ನೀವು ಯಾವ ಥರ ಪ್ರೇಯರ್ ಮಾಡ್ಕೊಳ್ಳಿ, ಟ್ರೈ ಮಾಡಿ ನೋಡಿ. ಲೇಟಾಗಿ ಆಗುತ್ತೆ. ಆ್ಯಕ್ಚುಲಿ ಇವತ್ತು ಆಗಸ್ಟ್ 15th ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡೆ. ಎಕ್ಸ್ಪ್ರೆಸ್ ಹೈವೇ ನೋಡಿದ್ರೆ ಅಷ್ಟೊಂದು ರಶ್ ಇಲ್ಲ, ನಾರ್ಮಲ್ಲಾಗಿ. ಯಾಕಂದರೆ ಫ್ರೈಡೇ ನೈಟ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೋಗ್ಬಿಟ್ಟಿರ್ತಾರೆ. ಸ್ಯಾಟರ್ಡೆ ಇವತ್ತು ಯಾರು ಪ್ಲ್ಯಾನ್ ಮಾಡೋದು ಸಿಕ್ಕಾಪಟ್ಟೆ ಕಮ್ಮಿ. ನಾವು ಜಸ್ಟು ಅವ್ರ ಮನೆಗೆ ಹೋಗ್ತಿರೋದಲ್ವ, ಅದಕ್ಕೆ ಇವತ್ತು ಹೋಗ್ತಾಯಿದ್ದೀವಿ. ಅದೇ ನಾನು ನೋಡ್ತಿದ್ದೀನಿ, ಗೊತ್ತಾಗುತ್ತೆ. ಸೊ ಯೂಶ್ವಲಾಗಿ ಕ್ರೌಡ್ ಜಾಸ್ತಿ ಇರುತ್ತೆ ಸ್ಯಾಟರ್ಡೆ ಸಂಡೇ. ಚಂದಕ್ಕೆ ತಲೆನೋವು ಜಾಸ್ತಿ ಆಗಿ ಮಲ್ಕೊಂಬಿಟ್ಟಿದ್ದಾಳೆ. ಪ್ರೇಯರ್ ಮಾಡಿದ್ಮೇಲೆ ಸ್ವಲ್ಪ ಕಮ್ಮಿ ಆಯಿತು ಅಂತ ಅಂದ್ಲು, ಬಟ್ ಫುಲ್ಲು ಸರಿ ಆಗಲಿಲ್ಲ ಅನಿಸುತ್ತೆ, ಅದಕ್ಕೆ ಮಲ್ಕೊಂಬಿಟ್ಟಿದ್ದಾಳೆ. ಎಸ್, ಸೊ ಇದಿಷ್ಟು ಈ ವಿಡಿಯೋ ಮಾಡಿದ ಉದ್ದೇಶ ಆಗಿತ್ತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.